ಇದು ಅನ್ಯಾಯ ರೀನಾ. ಯಾಕೋ? ಕಾರ್ತಿಕ್ ಲೈಫ್ಗೆ ಹೀರೋಯಿನ್ ಬರ್ತಾಳೆ ಅಂತ ನಾವು ಅನ್ಕೊಂಡ್ರೆ ಕಾರ್ತಿಕ್ ಹೀರೋನ್ ಕರ್ಕೊಂಡ್ ಬರ್ತಿದ್ದಾನೆ. ಸಾಕ್ ಬಾಯ್ ಮುಚ್ಚೋ. ಅವಳು ಎಷ್ಟು ಚೆನ್ನಾಗಿದ್ದಾಳೆ ನೋಡು. ಇಬ್ರು ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಜೋಡಿ ಅಂದ್ರೆ ಇದು ಪರ್ಫೆಕ್ಟ್ ಪೇರ್. ನಾನು ಹೇಳಲಿಲ್ವಾ ಅರ್ಧ ಗಂಟೆಗಿಂತ ಜಾಸ್ತಿ ಆಗಲ್ಲ ಅಂತ. ನಾನು ನನ್ನ ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ. ತಗೋ, ಅ ಸ್ಮಾಲ್ ಗಿಫ್ಟ್ ಫಾರ್ ಮೈ ಸ್ವೀಟ್ ಹಾರ್ಟ್. ಥ್ಯಾಂಕ್ ಯು. ನೀನು ಹೇಳಿದ್ಕಿಂತ ಹೆಚ್ಚಾಗೆ ನಡ್ಕೊಂಡಿದ್ಯಾ. ಅಂದರೆ ಬಡ್ಜೆಟ್ 5 ಲಕ್ಷ ಅಂತ ಹೇಳಿ 8 ಲಕ್ಷದ ನೆಕ್ಲೆಸ್ ಕೊಡಿಸ್ತೀಯಲ್ಲ, ಅದಕ್ಕೆ. ಕಮ್ ಆನ್ ಬೇಬಿ, ನನಗೆ ಇಂಪಾರ್ಟೆಂಟು ನಿನ್ನ ಹಾರ್ಟು, ಈ ನೆಕ್ಲೆಸ್ ರೇಟ್ ಅಲ್ಲ. ನೀನೇ ಹೇಳಿದ್ಯಲ್ಲ, ಪ್ರೀತಿನ ಪರಿಸ್ಥಿತಿನ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತ. ಆ ನೆಕ್ಲೆಸ್ ಟ್ಯಾಗ್ ರಿಮೂವ್ ಆಗಿದ್ದು ಪರಿಸ್ಥಿತಿ, ನೀನೇ ಅದನ್ನು ಇಷ್ಟಪಟ್ಟಿದ್ದು ಪ್ರೀತಿ. ಸೊ ನಾನು ಆ ನೆಕ್ಲೆಸ್ ನಿನಗೆ ಕೊಡಿಸಿ ಎರಡೂ ಬ್ಯಾಲೆನ್ಸ್ ಮಾಡಿದೆ. ವಾವ್, ದಟ್ಸ್ ರಿಯಲಿ ನೈಸ್. ನಿನ್ನ ಮುಂದೆ ನನಗೆ ಅದು ಯಾವುದು ದೊಡ್ಡದಲ್ಲ ದಿವ್ಯಾ. ಅದು ದುಡ್ಡೇ ಆಗಿರಲಿ, ಡೈಮಂಡೇ ಆಗಿರಲಿ, ಅದೆಲ್ಲದಕ್ಕಿಂತ ಪ್ರಿಷಿಯಸ್ ನನ್ನ ಪ್ರೀತಿ. ಅದಕ್ಕೆ ನೀನು ಏನೇ ಕೇಳಿದ್ರು ನಾನು ಕೊಡಿಸ್ತೀನಿ, ಆಕಾಶದಲ್ಲಿರೋ ಚಂದ್ರನೊಂದನ್ನು ಬಿಟ್ಟು. ಯಾಕೆ ಅಂದರೆ ಚಂದ್ರನಿಗಿಂತ ಸುಂದರವಾಗಿ ನೀನೇ ಇರ್ತೀಯಲ್ಲ. ಟೈಮ್ ಆಯಿತು, ಹೊರಡನ್ವಾ? ಓಹ್ ಹೌದಲ್ವಾ, ಸರಿ ಬಾ. ಇವನನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ಇವನೇನು ಕಮ್ಮಿ ಆಸಾಮಿ ಅಲ್ಲ. ಇಲ್ಲ, ಇವನನ್ನ ಅಷ್ಟು ಸುಲಭಕ್ಕೆ ಕಳ್ಕೋಬಾರ್ದು. ಆ ಕಾರ್ತಿಕ್ ಜೊತೆ ಏನಾದರೂ ಪ್ರಾಬ್ಲಮ್ ಆದರೆ ಬಾಲ ಬೆಸ್ಟ್ ಆಪ್ಷನ್. ಯಾಕೆ ಎಲ್ಲರೂ ಅಟೆನ್ಷನ್ ನಿಂತಿದ್ದೀರಾ? ಅಟೆನ್ಷನ್ ಅಲ್ಲ ಕಾರ್ತಿಕ್, ನಿನ್ನ ನೋಡಿ ಸ್ಟನ್ ಆಗಿದ್ದೀವಿ. ಸಾಕು ತನ್ನಾಗಕ್ಕೆ ನಾನೇನು ಗನ್ನ ಹಿಡ್ಕೊಂಡ್ ಬಂದಿದ್ದೀನಿ. ಗನ್ ಹಿಡ್ಕೊಂಡ್ ಬಂದಿಲ್ಲಪ್ಪ, ಗನ್ನನ್ ಪಕ್ಕದಲ್ಲೇ ಕರ್ಕೊಂಡ್ ಬಂದಿದ್ಯಾ. ಸತ್ಯ, ಇವ್ರು ಎಲ್ಲ ನನ್ನ ಫ್ರೆಂಡ್ಸು. ಇವನ ಹೆಸರು ಚರಣ್. ಹಾಯ್, ಐ ಆಮ್ ಸತ್ಯ. ಇವರು ಅನಿಶಾ. ಹಾಯ್, ಐ ಆಮ್ ಸತ್ಯ. ಹಾಯ್. ಅವನ ಹೆಸರು ಜಯಂತ್. ಹಾಯ್, ಐ ಆಮ್ ಸತ್ಯ. ಐ ಆಮ್ ಜಯಂತ್. ಅವ್ರ ಹೆಸರು ಪ್ರಿಯಾ. ಹಾಯ್, ಐ ಆಮ್ ಸತ್ಯ. ಹಾಯ್, ಐ ಆಮ್ ಸತ್ಯ. ಐ ಆಮ್ ಸತ್ಯ ಅಂತ ಹೇಳು ಅಂದಿದ್ದೆ ತಪ್ಪಾಗೋಯ್ತು ಅನ್ಸುತ್ತೆ. ಒಳ್ಳೆ ರಿಪೀಟ್ ಟೆಲಿಕಾಸ್ಟ್ ಥರ ಹೇಳಿದ್ದನ್ನೇ ಹೇಳ್ತಾಳೆ. ಪಾಪ ಅವಳದೇನು ತಪ್ಪು, ಹೇಳ್ಕೊಟ್ಟಿದ್ದು ನನ್ನ ತಪ್ಪು. ಹೇ ಕಾರ್ತಿಕ್. ಹೇ ರಾಹುಲ್. ಹಾಯ್ ರೀನಾ, ಹೌ ಆರ್ ಯು? ನಾವ್ ಚೆನ್ನಾಗಿದೀವಪ್ಪ, ನೀನ್ ಹೇಗಿದ್ಯಾ? ಅವ್ನು ನೋಡ್ರೆ ಗೊತ್ತಾಗಲ್ವಾ, ಬೆನ್ ದಾಸಾಗಿದ್ದಾರೆ. ಸತ್ಯ, ಇವನ್ ರಾಹುಲ್. ಅವ್ರ ಹೆಸರು ರೀನಾ. ಹಾಯ್, ಐ ಆಮ್ ಸತ್ಯ. ನೈಸ್ ಟು ಮೀಟ್ ಯು. ಹಾಯ್, ಐ ಆಮ್ ಸತ್ಯ. ಪರಿಚಯ ಮಾಡ್ಕೊಳ್ಳಿ. ಇವಳು ಇನ್ನ ಎಂತ ಹುಚ್ಚಿಡಿಸ್ತಾಳೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ? ಸತ್ಯ, ರಾಹುಲ್ ರೀನಾ ನೆಕ್ಸ್ಟ್ ಮಂತ್ ಮದುವೆ ಆಗ್ತಾ ಇದಾರೆ. ಇವ್ರ ಲವ್ ಸ್ಟೋರಿ ಒಂಥರ ಟ್ವಿಸ್ಟ್ ಇರೋ ಲವ್ ಸ್ಟೋರಿ. ರಾಹುಲ್ ಅಡ್ವೊಕೇಟು, ಆದ್ರೆ ಒಂದು ಕೇಸು ಗೆದ್ದಿಲ್ಲ. ಏನ್ ಕಾರ್ತಿಕ್, ನೀನು ನನ್ನನ್ನೇನು ಇಂಟ್ರೊಡ್ಯೂಸ್ ಮಾಡ್ತಿದ್ಯೋ ಅಥವಾ ಇನ್ಸಲ್ಟ್ ಮಾಡ್ತಿದ್ಯೋ? ಇರೋ ವಿಷಯನೇ ಹೇಳ್ತಾ ಇದೀನಪ್ಪ. ರೀನಾ ಅವ್ರ ಅಪ್ಪಂದು ಯಾವ್ದೋ ಕೇಸು ರಾಹುಲ್ ಅಂತ ತಗೊಂಡೋದ್ಲು. ಆದ್ರೆ ರಾಹುಲ್ ಕೇಸ್ ಗೆಲ್ಲೇ ಇಲ್ಲ.
ರೀನನ್ನೇ ಗೆದ್ಬಿಟ್ಟ. ಎರಡು ನಿಮಿಷ ಫೋನ್ ಬರ್ತಾರೆ. ಯಾಕೆ ಮಾಮಿದ? ಹಲೋ, ಒಂದು ನಿಮಿಷ. ನೀವು ಸಂಕೋಚ ಪಟ್ಕೋಬೇಡಿ, ನಿಮ್ ಸ್ಟೋರಿ ಹೇಳಿ ಕೇಳೋಣ. ಸ್ಟೋರಿನಾ? ಹಾ, ಅಮೂಲ್ ಬೇಬಿ ಹೇಳ್ತಿದ್ನಲ್ಲ ಅದನ್ನ ವಿವರವಾಗಿ ಹೇಳಿ. ಏನು ಅಮೂಲ್ ಬೇಬಿನ ನಿಕ್ ನೇಮ್ ಎಲ್ಲ ಇಟ್ಕೊಂಡಿದ್ದೀರಾ? ಅವನನ್ನ ಮೊದಲನೇ ದಿನ ನೋಡ್ದಾಗ್ಲೇ ನಿಕ್ ನೇಮ್ ಇಟ್ಬಿಟ್ಟೆ. ನೋಡಿದ ಮೊದಲನೇ ದಿನಾನೇ ನಿಕ್ ನೇಮ್ ಇಟ್ಬಿಟ್ರಾ? ಗುಡ್ ಗುಡ್. ನಿಮ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಈಗಲೇ ಹೇಳಿ, ನೀವು ಎಲ್ಲಿ ಮೀಟ್ ಮಾಡಿದ್ರಿ, ಹೇಗೆ ಮೀಟ್ ಮಾಡಿದ್ರಿ, ಆಮೇಲೆ ಏನೇನಾಯ್ತು ಹೇಳ್ತೀರಾ? ಅಯ್ಯಯ್ಯೋ, ಅದೆಲ್ಲ ಈಗಲೇ ಬೇಡ, ಇನ್ಯಾವತ್ತಾದ್ರೂ ಹೇಳ್ತೀನಿ. ಸರಿ, ಆಗಿದ್ರೆ ನೀವು ಮೀಟ್ ಮಾಡಿರೋ ಸ್ವೀಟ್ ಮೂಮೆಂಟ್ ಬಗ್ಗೆ ಏನಾದರೂ ಹೇಳಿ. ಪ್ಲೀಸ್ ಪ್ಲೀಸ್ ಹೇಳಿ ಸತ್ಯ. ಅದಾ, ಹಾ, ಅವತ್ತು ಒಂದಿನ ಥ್ಯಾಂಕ್ಸ್. ನೀವಾ? ಲೋ ಮಗ, ಬಾರಲ್ಲಿ. ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ, ಆದ್ರೆ ಸದ್ಯಕ್ಕೆ ಸಾಕು. ಪರವಾಗಿಲ್ವೇ, ನಿಮ್ಮ ಸ್ಟೋರಿ ತುಂಬ ಮಜವಾಗಿದೆ ಅನಿಸ್ತಾ ಇದೆ. ಕಾರ್ತಿಕ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಆಯಿತು. ಹಾಗಿದ್ರೆ ಹೇಳಿ, ಕಾರ್ತಿಕ್ ವಿಚಾರದಲ್ಲಿ ನಿಮ್ಗೆ ಇಷ್ಟ ಆಗಿದ್ದೇನು? ನಾನು ಅವನು ಅಮೂಲ್ ಬೇಬಿ ಅಂತ ಕರೆಯೋದು ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.